ಪ್ರಖರವಾದ ಸೂರ್ಯ ಕಿರಣಗಳು. ಮತ್ತೊಂದು ಕಡೆ ಅರ್ಚಕರು ಶಿವನನ್ನು ಶಾಂತಗೊಳಿಸ್ತಾ ಇದ್ದಾರೆ ಕ್ಷೀರಾಭಿಷೇಕದ ಮೂಲಕ, ಸಂತೃಪ್ತಗೊಳಿಸ್ತಾ ಇದ್ದಾರೆ ಜಲಾಭಿಷೇಕದ ಮೂಲಕ. ಶಿವ ಯಾವಾಗಲೂ ಅಭಿಷೇಕ ಪ್ರಿಯ, ಎಷ್ಟು ಅಭಿಷೇಕ ಮಾಡಿದರೂ ಕೂಡ ಶಿವನಿಗೆ ಸಂತೃಪ್ತಿಯೇ. ಹೀಗಾಗಿ ಶಿವನನ್ನು ಅಭಿಷೇಕದ ಮೂಲಕ ಸಂತೃಪ್ತಗೊಳಿಸುವಂತಹ ಸತ್ಕಾರ್ಯ ಈಗ ಋತ್ವಿಜ ಪ್ರಮುಖರಿಂದ ನೆರವೇರ್ತಾ ಇದೆ. ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು ಅನ್ನುವಂತಹ ಮಾತಿದೆ. ಆ ಪ್ರಕಾರವಾಗಿ ಶಿವನನ್ನು ನಾವೀಗ ಅಭಿಷೇಕದ ಮೂಲಕ ಸಂತೃಪ್ತಗೊಳಿಸುವಂತಹ ವಿಶೇಷ ದೃಶ್ಯಗಳು. ಅತ್ಯಂತ ವಿಶಿಷ್ಟವಾದಂತಹ ಗುಹಾಂತರ ದೇವಾಲಯ, ಭಾರತದಲ್ಲಿ ಇರುವಂತಹ ಅತ್ಯಂತ ವಿಶೇಷವಾದಂತಹ ಗುಹಾಂತರ ದೇವಾಲಯಗಳಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನವೂ ಕೂಡ ಒಂದಾಗಿದೆ. 16ನೇ ಶತಮಾನದಲ್ಲಿ ಕೆಂಪೇಗೌಡರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು ಅಂತ ಇತಿಹಾಸ ಹೇಳುತ್ತೆ. ಸೂರ್ಯನ ಈ ಪವಾಡವನ್ನು ಕಣ್ತುಂಬಿಕೊಳ್ಳೋರಿಗೆ ಪುಣ್ಯ ಲಭಿಸುತ್ತೆ, ಸಂಕಷ್ಟ ನಿವಾರಣೆ ಆಗುತ್ತೆ, ದೋಷ ಪರಿಹಾರ ಆಗುತ್ತೆ. ಈಗ ನೀವೇನು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ, ಈ ದೃಶ್ಯಗಳು ಸೂರ್ಯದೇವ ಶಿವನನ್ನ ದರ್ಶನ ಮಾಡಿಕೊಡ್ತಾ ಇರುವಂಥದ್ದು, ತನ್ನ ಕಿರಣಗಳಿಂದ ಶಿವನನ್ನ ಸ್ಪರ್ಶಿಸ್ತಾ ಇರೋದು. ಈ ದೃಶ್ಯಗಳನ್ನು ನೋಡ್ತಾ ಇರುವಂತಹ ಅಸಂಖ್ಯಾತ ಭಕ್ತಗಣ, ಯಾರೆಲ್ಲ ಈ ದೃಶ್ಯಗಳನ್ನು ಕಣ್ತುಂಬಿಕೊಳ್ತಾ ಇದ್ದೀರಿ, ನಿಮ್ಮ ಸಂಕಷ್ಟಗಳು ದೂರವಾಗುತ್ತೆ, ದೋಷಗಳು ನಿವಾರಣೆ ಆಗುತ್ತೆ, ಪುಣ್ಯ ಲಭಿಸುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮುನಿಗಳು ಈ ಗುಹೆಯಲ್ಲಿ ತಪಸ್ಸು ಮಾಡಿದರು, ಸ್ವತಃ ಗವಿಗಂಗಾಧರೇಶ್ವರನನ್ನ ಪೂಜಿಸಿದರು, ಪ್ರಾರ್ಥಿಸಿದರು ಅನ್ನುವಂತಹ ಉಲ್ಲೇಖ ಇದೆ. ಈ ಕಾರಣದಿಂದಲೇ ಈ ದೇವಸ್ಥಾನವನ್ನ ಗೌತಮ ಕ್ಷೇತ್ರ ಅಂತಾನೂ ಕೂಡ ಕರೀತಾರೆ. ಋಷಿ ಮುನಿಗಳು ಮಹರ್ಷಿಗಳು ಪೂಜಿಸಿರುವಂತಹ ಪುಣ್ಯ ಕ್ಷೇತ್ರ ಇದೆ. ಆ ಪುಣ್ಯ ಕ್ಷೇತ್ರದಲ್ಲಿ ಈ ವಿಶೇಷವಾದಂತಹ ಸೂರ್ಯ ಮಜ್ಜನ ನಡೀತಾ ಇದೆ. ಗೌತಮ ಋಷಿಗಳು ಇಲ್ಲಿ ತಪಸ್ಸಿಗೆ ಕೂತಿದ್ರು, ಭಾರದ್ವಾಜ ಮುನಿಗಳು ಇಲ್ಲಿ ತಪಸ್ಸಿಗೆ ಕೂತಿದ್ರು ಅಂತ ಇತಿಹಾಸ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅದಕ್ಕೆ ಇದನ್ನು ಗೌತಮ ಕ್ಷೇತ್ರ ಅಂತ ಕರಿತೀವಿ. ಆ ಗೌತಮ ಕ್ಷೇತ್ರದಲ್ಲಿರುವಂತಹ ಗವಿಗಂಗಾಧರೇಶ್ವರನಿಗೆ ಈಗ ವಿಶೇಷವಾಗಿ ಸೂರ್ಯ ಮಜ್ಜನ, ಇಂದು ರವಿ ನೇತ್ರನಿಗೆ ಕರ್ಪೂರದಾರತಿಯೇ ಅನ್ನುವಂತೆ ಶಿವನಿಗೆ ಈಗ ವಿಶೇಷವಾದಂತಹ ಸೂರ್ಯ ಮಜ್ಜನ. ನಾವೆಲ್ಲರೂ ಕೃತಾರ್ಥರೇ, ನಾವೆಲ್ಲರೂ ಪುಣ್ಯವಂತರೇ, ಸೌಭಾಗ್ಯವಂತರೇ. ಸೂರ್ಯ ಕಿರಣ ಆಗಿರುವಂತಹ ಸೂರ್ಯ ಕಿರಣ ಮಜ್ಜನ ತಾವೆಲ್ಲರೂ ಕೂಡ ಗಮನಿಸ್ತಾ ಇರೋದು. ವಿಶೇಷವಾದಂತಹ ಸಂದರ್ಭಕ್ಕೆ ಎಲ್ಲೆಡೆಯೂ ಸಂತೋಷ ನೆಲೆಸಲಿ, ಎಲ್ಲರಿಗೂ ಸಂತೋಷ ಪ್ರಾಪ್ತಿಯಾಗಲಿ, ಸಂತೋಷದಿಂದ ಎಲ್ಲರೂ ವಿಶೇಷವಾಗಿ ಶಿವನ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಕೋರಿಕೆ. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಶುಭ ತರಲಿ. ನೋಡಿ, ಮತ್ತೊಮ್ಮೆ ದರ್ಶನ ಮಾಡಿಕೊಳ್ಳಿ ವೀಕ್ಷಕರೇ. ದಕ್ಷಿಣಾಭಿಮುಖವಾಗಿ ದರ್ಶನ ನೀಡುವಂತಹ ವಿಶಿಷ್ಟ ಶಿವಲಿಂಗ ಇದು. ದೇವಾಲಯದ ಪ್ರಾಂಗಣದಲ್ಲಿ ಬೃಹತ್ ಏಕಶಿಲೆಯಿಂದ ಕೆತ್ತಲಾದ ಸೂರ್ಯಪಾನ, ಚಂದ್ರಪಾನ, ಡಮರುಗ ಮತ್ತು ತ್ರಿಶೂಲದ ಸ್ತಂಭಗಳು. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಶಿವ ಆಲಯಗಳನ್ನು ಗಮನಿಸಿದ್ದೇವೆ. ದೇವಸ್ಥಾನಗಳಲ್ಲಿ ಶಿವಲಿಂಗಗಳು ಉತ್ತರಾಭಿಮುಖವಾಗಿರುತ್ತೆ. ಆದರೆ ಈ ಗವಿಗಂಗಾಧರೇಶ್ವರ ಸ್ವಾಮಿ ದಕ್ಷಿಣಾಭಿಮುಖವಾಗಿ ನೆಲೆಸಿರೋದು ಅತ್ಯಂತ ವಿಶೇಷ. ದಕ್ಷಿಣಾಪತೇಶ್ವರ, ಇಲ್ಲಿ ಪಾರ್ವತಿ ದೇವಿಯು ಶಿವನ ಎಡಭಾಗದ ಬದಲಿಗೆ ಬಲಭಾಗದಲ್ಲಿ ನೆಲೆಸಿರೋದು ಮತ್ತೊಂದು ಅಪರೂಪ ಆಗಿದೆ. ಇನ್ನು ಈ ಆಲಯದಲ್ಲಿ ಅಗ್ನಿಮೂರ್ತಿ ಹಲವು ವಿಶೇಷತೆಗಳಿಗೆ ಈ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಸಾಕ್ಷಿಯಾಗಿದೆ. ಹರ ಹರ ಮಹಾದೇವ್ ಎಂಬ ಜಯ ಘೋಷಗಳು ದೇವಸ್ಥಾನದಲ್ಲಿ ಮೊಳಗಿದೆ. ಈಗ ವಿಶೇಷ ಮಂಗಲಾರತಿ ನೆರವೇರುತ್ತಿದೆ. ಮಂಗಲಾರತಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಹರ ಹರ ಮಹಾದೇವ್. ಮೊಬೈಲ್ ತೆಗೀರಿ ಸರ್, ಸರ್ ಮೊಬೈಲ್ ತೆಗೀರಿ. ಭೀಮೇಶಣ್ಣ, ಯಾರೇ ಮೊಬೈಲ್ ಅದು?
ಪ್ರಖರವಾದ ಸೂರ್ಯ ಕಿರಣಗಳು. ಮತ್ತೊಂದು ಕಡೆ ಅರ್ಚಕರು ಶಿವನನ್ನ ಶಾಂತಗೊಳಿಸ್ತಾ ಇದ್ದಾರೆ ಕ್ಷೀರಾಭಿಷೇಕದ ಮೂಲಕ, ಸಂತೃಪ್ತಗೊಳಿಸ್ತಾ ಇದ್ದಾರೆ ಜಲಾಭಿಷೇಕದ ಮೂಲಕ. ಶಿವ ಯಾವಾಗಲೂ ಅಭಿಷೇಕ ಪ್ರಿಯ. ಎಷ್ಟು ಅಭಿಷೇಕ ಮಾಡಿದರೂ ಕೂಡ ಶಿವನಿಗೆ ಸಂತೃಪ್ತಿಯೇ. ಹೀಗಾಗಿ ಶಿವನನ್ನ ಅಭಿಷೇಕದ ಮೂಲಕ ಸಂತೃಪ್ತಗೊಳಿಸುವಂತಹ ಸತ್ಕಾರ್ಯ ಈಗ ಋತ್ವಿಜ ಪ್ರಮುಖರಿಂದ ನೆರವೇರ್ತಾ ಇದೆ. ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು ಅನ್ನುವಂತಹ ಮಾತಿದೆ. ಆ ಪ್ರಕಾರವಾಗಿ ಶಿವನನ್ನ ನಾವೀಗ ಅಭಿಷೇಕದ ಮೂಲಕ ಸಂತೃಪ್ತಗೊಳಿಸುವಂತಹ ವಿಶೇಷ ದೃಶ್ಯಗಳು. ಅತ್ಯಂತ ವಿಶಿಷ್ಟವಾದಂತಹ ಗುಹಾಂತರ ದೇವಾಲಯ, ಭಾರತದಲ್ಲಿ ಇರುವಂತಹ ಅತ್ಯಂತ ವಿಶೇಷವಾದಂತಹ ಗುಹಾಂತರ ದೇವಾಲಯಗಳಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನವೂ ಕೂಡ ಒಂದಾಗಿದೆ. 16ನೇ ಶತಮಾನದಲ್ಲಿ ಕೆಂಪೇಗೌಡರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು ಅಂತ ಇತಿಹಾಸ ಹೇಳುತ್ತೆ. ಸೂರ್ಯನ ಈ ಪವಾಡವನ್ನು ಕಣ್ತುಂಬಿಕೊಳ್ಳೋರಿಗೆ ಪುಣ್ಯ ಲಭಿಸುತ್ತೆ, ಸಂಕಷ್ಟ ನಿವಾರಣೆ ಆಗುತ್ತೆ, ದೋಷ ಪರಿಹಾರ ಆಗುತ್ತೆ. ಈಗ ನೀವೇನು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ, ಈ ದೃಶ್ಯಗಳು ಸೂರ್ಯದೇವ ಶಿವನನ್ನ ದರ್ಶನ ಮಾಡಿಕೊಳ್ತಾ ಇರುವಂಥದ್ದು, ತನ್ನ ಕಿರಣಗಳಿಂದ ಶಿವನನ್ನ ಸ್ಪರ್ಶಿಸ್ತಾ ಇರೋದು. ಈ ದೃಶ್ಯಗಳನ್ನ ನೋಡ್ತಾ ಇರುವಂತಹ ಅಸಂಖ್ಯಾತ ಭಕ್ತಗಣ, ಯಾರೆಲ್ಲ ಈ ದೃಶ್ಯಗಳನ್ನ ಕಣ್ತುಂಬಿಕೊಳ್ತಾ ಇದ್ದೀರಿ, ನಿಮ್ಮ ಸಂಕಷ್ಟಗಳು ದೂರವಾಗುತ್ತೆ, ದೋಷಗಳು ನಿವಾರಣೆ ಆಗುತ್ತೆ, ಪುಣ್ಯ ಲಭಿಸುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮುನಿಗಳು ಈ ಗುಹೆಯಲ್ಲಿ ತಪಸ್ಸು ಮಾಡಿದರು, ಸ್ವತಃ ಗವಿಗಂಗಾಧರೇಶ್ವರನನ್ನ ಪೂಜಿಸಿದರು, ಪ್ರಾರ್ಥಿಸಿದರು ಅನ್ನುವಂತಹ ಉಲ್ಲೇಖ ಇದೆ. ಈ ಕಾರಣದಿಂದಲೇ ಈ ದೇವಸ್ಥಾನವನ್ನ ಗೌತಮ ಕ್ಷೇತ್ರ ಅಂತಾನೂ ಕೂಡ ಕರೀತಾರೆ. ಋಷಿ ಮುನಿಗಳು ಮಹರ್ಷಿಗಳು ಪೂಜಿಸಿರುವಂತಹ ಪುಣ್ಯ ಕ್ಷೇತ್ರ ಇದೆ. ಆ ಪುಣ್ಯ ಕ್ಷೇತ್ರದಲ್ಲಿ ಈ ವಿಶೇಷವಾದಂತಹ ಸೂರ್ಯ ಮಜ್ಜನ ನಡೀತಾ ಇದೆ. ಗೌತಮ ಋಷಿಗಳು ಇಲ್ಲಿ ತಪಸ್ಸಿಗೆ ಕೂತಿದ್ರು, ಭಾರದ್ವಾಜ ಮುನಿಗಳು ಇಲ್ಲಿ ತಪಸ್ಸಿಗೆ ಕೂತಿದ್ರು ಅಂತ ಇತಿಹಾಸ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅದಕ್ಕೆ ಇದನ್ನು ಗೌತಮ ಕ್ಷೇತ್ರ ಅಂತ ಕರಿತೀವಿ. ಆ ಗೌತಮ ಕ್ಷೇತ್ರದಲ್ಲಿರುವಂತಹ ಗವಿಗಂಗಾಧರೇಶ್ವರನಿಗೆ ಈಗ ವಿಶೇಷವಾಗಿ ಸೂರ್ಯ ಮಜ್ಜನ, ಇಂದು ರವಿ ನೇತ್ರನಿಗೆ ಕರ್ಪೂರದಾರತಿಯೇ ಅನ್ನುವಂತೆ ಶಿವನಿಗೆ ಈಗ ವಿಶೇಷವಾದಂತಹ ಸೂರ್ಯ ಮಜ್ಜನ. ನಾವೆಲ್ಲರೂ ಕೃತಾರ್ಥರೇ, ನಾವೆಲ್ಲರೂ ಪುಣ್ಯವಂತರೇ, ಸೌಭಾಗ್ಯವಂತರೇ. ಸೂರ್ಯ ಕಿರಣ ಆಗಿರುವಂತಹ ಸೂರ್ಯ ಕಿರಣ ಮಜ್ಜನ ತಾವೆಲ್ಲರೂ ಕೂಡ ಗಮನಿಸ್ತಾ ಇರೋದು. ವಿಶೇಷವಾದಂತಹ ಸಂದರ್ಭಕ್ಕೆ ಎಲ್ಲೆಡೆಯೂ ಸಂತೋಷ ನೆಲೆಸಲಿ, ಎಲ್ಲರಿಗೂ ಸಂತೋಷ ಪ್ರಾಪ್ತಿಯಾಗಲಿ, ಸಂತೋಷದಿಂದ ಎಲ್ಲರೂ ವಿಶೇಷವಾಗಿ ಶಿವನ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಕೋರಿಕೆ. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಶುಭ ತರಲಿ. ನೋಡಿ, ಮತ್ತೊಮ್ಮೆ ದರ್ಶನ ಮಾಡಿಕೊಳ್ಳಿ ವೀಕ್ಷಕರೇ. ದಕ್ಷಿಣಾಭಿಮುಖವಾಗಿ ದರ್ಶನ ನೀಡುವಂತಹ ವಿಶಿಷ್ಟ ಶಿವಲಿಂಗ ಇದು. ದೇವಾಲಯದ ಪ್ರಾಂಗಣದಲ್ಲಿ ಬೃಹತ್ ಏಕಶಿಲೆಯಿಂದ ಕೆತ್ತಲಾದ ಸೂರ್ಯಪಾನ, ಚಂದ್ರಪಾನ, ಡಮರುಗ ಮತ್ತು ತ್ರಿಶೂಲದ ಸ್ತಂಭಗಳು. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಶಿವ ಆಲಯಗಳನ್ನು ಗಮನಿಸಿದ್ದೇವೆ. ದೇವಸ್ಥಾನಗಳಲ್ಲಿ ಶಿವಲಿಂಗಗಳು ಉತ್ತರಾಭಿಮುಖವಾಗಿರುತ್ತೆ. ಆದರೆ ಈ ಗವಿಗಂಗಾಧರೇಶ್ವರ ಸ್ವಾಮಿ ದಕ್ಷಿಣಾಭಿಮುಖವಾಗಿ ನೆಲೆಸಿರೋದು ಅತ್ಯಂತ ವಿಶೇಷ. ದಕ್ಷಿಣಾಪತೇಶ್ವರ. ಇಲ್ಲಿ ಪಾರ್ವತಿ ದೇವಿಯು ಶಿವನ ಎಡಭಾಗದ ಬದಲಿಗೆ ಬಲಭಾಗದಲ್ಲಿ ನೆಲೆಸಿರೋದು ಮತ್ತೊಂದು ಅಪರೂಪ ಆಗಿದೆ. ಇನ್ನು ಈ ಆಲಯದಲ್ಲಿ ಅಗ್ನಿಮೂರ್ತಿ ಹಲವು ವಿಶೇಷತೆಗಳಿಗೆ ಈ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಸಾಕ್ಷಿಯಾಗಿದೆ. ಹರ ಹರ ಮಹಾದೇವ್ ಎಂಬ ಜಯ ಘೋಷಗಳು ದೇವಸ್ಥಾನದಲ್ಲಿ ಮೊಳಗಿದೆ. ಈಗ ವಿಶೇಷ ಮಂಗಲಾರತಿ ನೆರವೇರುತ್ತಿದೆ. ಮಂಗಲಾರತಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಹರ ಹರ ಮಹಾದೇವ್. ಮೊಬೈಲ್ ತೆಗೀರಿ ಸರ್, ಸರ್ ಮೊಬೈಲ್ ತೆಗೀರಿ. ಭೀಮೇಶಣ್ಣ, ಯಾರೇ ಮೊಬೈಲ್ ಅದು?